ಮಾಜಿ ಸಚಿವರ ಹೆಸರನ್ನ ಬಳಸಿ ಬ್ಯಾಂಕ್ನಲ್ಲಿ ಭಾರಿ ಗೋಲ್ಮಾಲ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನುವ ಆರೋಪವೊಂದು ಕೇಳಿಬಂದಿದೆ. ಧಾರವಾಡದ PLD ಬ್ಯಾಂಕ್ನಲ್ಲಿ ಈ ಭಾರಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಮಾಜಿ ಸಚಿವರ ಅಳಿಯನ ವಿರುದ್ಧವೇ ಈ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಆ ಅಳಿಯ ಮಾಜಿ ಸಚಿವರ ಹೆಸರನ್ನ ಬಳಸ್ಕೊಳ್ತಾ ಇದ್ರು ಅಂತ. ಹಾಗಿದ್ರೆ ಆ ಮಾಜಿ ಸಚಿವರು ಯಾರು, ಅವರ ಅಳಿಯ ಯಾರು? ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಅಳಿಯನ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ರೈತರ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮುನೇನಕೊಪ್ಪ ಅವರ ಅಳಿಯ ದೇವರಾಜ್ ದಾಡಿಬಾವಿ ವಿರುದ್ಧ ಅಕ್ರಮ ನಡೆಸಿರುವಂತಹ, ಅವ್ಯವಹಾರ ನಡೆಸಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಬ್ಯಾಂಕ್ನ ಹೆಸರಿನಲ್ಲಿ ಸ್ಥಳೀಯ ನಾಯಕರಿಂದ ವಂಚನೆಯ ಅನುಮಾನ ವ್ಯಕ್ತವಾಗಿದೆ. ಬ್ಯಾಂಕನ್ನು ನಂಬಿ ಹಣ ಹೂಡಿಕೆ ಮಾಡಿದಂತಹ ರೈತರಲ್ಲಿ ಇದೀಗ ಆತಂಕ ಶುರುವಾಗಿರುವಂಥದ್ದು. ರೈತರ ಷೇರು ಹಣವನ್ನು ಪಡೆದು ವಂಚನೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಅಳಿಯ ದೇವರಾಜ ದಡಬಾವಿ ವಿರುದ್ಧ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಹೆಸರನ್ನು ಬಳಸಿಕೊಂಡು ಈ ಬ್ಯಾಂಕ್ ವಿಚಾರದಲ್ಲಿ ವಂಚನೆಗೆ ಮುಂದಾಗಿದ್ದರು ದೇವರಾಜ ದಾಡಿಬಾವಿ ಅನ್ನುವ ಆರೋಪ ಕೇಳಿ ಬಂದಿದೆ. ರೈತರು ಈ ಆರೋಪವನ್ನು ಮಾಡ್ತಿದ್ದಾರೆ, ಸ್ಥಳೀಯ ನಾಯಕರು ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಹೆಸರನ್ನು ಬಳಸಿಕೊಂಡು ಅವರ ಅಳಿಯ ಈ ರೀತಿಯ ಒಂದು ವಂಚನೆಗೆ ಮುಂದಾಗಿದ್ದರು ಅನ್ನುವ ಗಂಭೀರವಾದಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಂಕ್ ಇದು. ವರ್ಷ ಆಗಿ ರಿಜಿಸ್ಟ್ರೇಷನ್ ಆಗಿ 2 ವರ್ಷ ಆಯ್ತು. ಈಗ ಅದನ್ನ ನಾವು ನಮ್ಮ ಜೀವಿದಾಗ ಇಟ್ಕೊಂಡು ಅದನ್ನ ಇದು ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡಿದ್ವಿ. ನಮ್ಮ ಆ ಕಡೆ ಭಾಗದ್ದು ಶೇರ್ಸು ಲಯಬಿಲಿಟೀಸ್ ನಾವು ಬಿಟ್ಟು ಕೊಟ್ಟಿದ್ದಿಲ್ಲ. ಅದನ್ನ ಸಮಪ್ನ ಹಂಚಿಕೆ ಆಗಿಂದ ಅದನ್ನ ನಾವು ರಿಜಿಸ್ಟ್ರೇಷನ್ ಅದನ್ನ ಬ್ಯಾಂಕಿಂದ ಆಗ್ಲಿ ಅಂತ ಮಾಡಿದ್ವಿ. ಅದು ಯಾವುದೋ ಒಂದು ಒತ್ತಡದಿಂದ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಂದಿದ್ರು. ನಾವು ಅದನ್ನ ಹೈಕೋರ್ಟಿಗೆ ಅಪೀಲ್ ಹೋಗಿದ್ವಿ. ಹೈಕೋರ್ಟ್ನಾಗೂ ಅದು ಕೇಸಿಗೆ ನಡೀತಾ ಇದೆ. ಆಮೇಲೆ ನಾವು ಮತ್ತೆ ಅದನ್ನ ಅಷ್ಟರೊಳಗೆ ಇಷ್ಟು ಡೇಸ್ ಬಿಫೋರ್ ನಾವು ಅದನ್ನ 106 ಆಕ್ಟ್ ಪ್ರಕಾರ JR ಕೋರ್ಟಿಗೆ ಅಪೀಲ್ ಮಾಡ್ಬೇಕಾಯ್ತು. ಅದನ್ನ ನಾವು ಬೆಳಗಾವಿ JR ಕೋರ್ಟಿಗೆ ಅಪೀಲ್ ಮಾಡಿದ್ವಿ. ಅದ್ರ ಪ್ರಕಾರ ಅದನ್ನ ಈಗ ಆರ್ಡರ್ ಆಗಿದೆ. ಈಗ ಆರ್ಡರ್ ಮಾತ್ರ ನಮ್ಮ ಕೈಗೆ ಇನ್ನೂ ಬಂದಿಲ್ಲ. ಅದು ಇನ್ನೂ 2-3 ಡೇಸ್ನಾಗ ಬರ್ಬೋದು. ಬಂದ್ಮೇಲೆ ಏನು ಆರ್ಡರ್ ಆಗತ್ತೆ ನೋಡ್ಬೇಕು. ಇಲ್ಲ ಅಲ್ಲ, ಅವ್ರ ಕಡೆ ಅವ್ರು ಮೆಂಬರ್ಶಿಪ್ ಮಾಡಿದ್ದಾರೆ. ಒಂದು 700 ಮೆಂಬರ್ಸ್ ಮಾಡಿ ಎಲ್ಲ ಪ್ರತಿಯೊಂದು ಹಳ್ಳಿದಾಗೂ ಮೆಂಬರ್ಸ್ ಮಾಡಿದ್ದಾರೆ. ಆಮೇಲೆ ಬೋರ್ಡ್ ರಚನೆ ಆಗೈತೆ, ಅವ್ರದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಈಗ ಅದ್ರ ಬಗ್ಗೆ ಅಕ್ರಮ ಆಗೈತಿ ಅನ್ನೋದು ಗೊತ್ತಿಲ್ಲ. ಒಟ್ಟು ಶೇರ್ಸ್ ಕಲೆಕ್ಟ್ ಮಾಡಿದ್ದಾರೆ. ಈಗ ಮುಂದೆ ಅದಕ್ಕೆ ಏನು ಆರ್ಡರ್ ಮಾಡ್ತಾರೋ ಅದ್ರ ಪ್ರಕಾರ ಅವ್ರು ಶೇರ್ಸ್ ವಾಪಸ್ ಕೊಡ್ತಾರೋ ಏನು ಅದನ್ನ ಕಂಟಿನ್ಯೂ ಮಾಡ್ತಾರೋ ಅನ್ನೋದು ಕಾಯ್ದು ನೋಡ್ಬೇಕಾಯ್ತು. ನಾವು ಕಂಪ್ಲೇಂಟ್ ಕೊಟ್ಟಿದ್ದ ನಮ್ಗೆ ಅವರು ಈ ಒಂದು ಬ್ಯಾಂಕ್ ಒಂದು ತಾಲೂಕ್ನೇ ಬ್ಯಾಂಕ್ ಮಾಡ್ಬೇಕಂತಂದ್ರೆ ನಮ್ಮ ಪರ್ಮಿಷನ್ ತಗೊಂಡು ನಮ್ಮ ಆ ಭಾಗದ್ದು ಶೇರ್ಸ್ ಲಯಬಿಲಿಟೀಸ್ ನಾವು ಅದನ್ನ ಬಿಟ್ಟು ಕೊಟ್ಟಾಗ NOC ಕೊಟ್ಟಾಗ ಮಾತ್ರ ಆ ಬ್ಯಾಂಕ್ ರಿಜಿಸ್ಟ್ರೇಷನ್ ಆಕೈತಿ. ಅದು ನಮ್ಗೆ ಕೇಳಾರ್ದೇನೆ ಅವ್ರು ಯಾವುದೋ ಒತ್ತಡದಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಬಂತಾರ. ಸೊ ಅದಕ್ಕೆ ನಾವು ಕೋರ್ಟಿಗೆ ಹಾಕಿದ್ವಿ. ಅಕ್ರಮದ ಬಗ್ಗೆ ಗೊತ್ತಿಲ್ಲ, ಬಟ್ ರೈತರಿಗೆ ಆ ಭಾಗದ ರೈತರು, ನೀಗಿರಿ ಭಾಗದ ರೈತರು ನಮ್ಮ ಬ್ಯಾಂಕಿಗೆ ಬಂದು ಲೋನ್ ಕೊಡ್ರಿ ಅಂತ ಅಪ್ರೋಚ್ ಆಗಿದ್ದಾರೆ. ಆದ್ರೆ ನಮಗೆ DR ಆಫೀಸಿಂದ ಏನು ಆರ್ಡರ್ ಮಾಡಿದ್ದಾರೆ, ಡ್ಯೂಯಲ್ ಮೆಂಬರ್ಶಿಪ್ ಮಾಡ್ಕೋಬೇಡ್ರಿ ಯಾವುದೇ ರೀತಿಯಿಂದ. ಹಳೆ ಮೆಂಬರ್ಸಿಗೆ ನೀವು ಲೋನ್ ಕೊಡ್ರಿ. ಹೊಸ್ತಾಯಿ ಮೆಂಬರಿಗೆ ಲೋನ್ ಕೊಡ್ಬೇಕಂತಂದ್ರೆ ಈಗ ಅಣ್ಣಿಗೆ ವೀರ್ಯಾಂಕ್ ಆಗೈತಿ, ಅದು ಕೋರ್ಟ್ನಾಗ ಐತಿ. ಅದೆಲ್ಲ ಸಾಲ್ವ್ ಆಗಿಂದ ನೀವು ಅದನ್ನ ನಿಮ್ಮ ಬ್ಯಾಂಕಿಗೆ ವೇಲನಗೊಳಿಸಿದ್ರಂದ್ರೆ ಅವಾಗ ನೀವು ಆ ರೈತರಿಗೂ ಲೋನ್ ಕೊಡ್ರಿ. ಅಲ್ಲಿ ಮಟ್ಟ ನೀವು ಯಾವುದೇ ಹೊಸ ರೈತರಿಗೆ ಲೋನ್ ಕೊಡಬೇಡ್ರಿ, ಹಳೆ ರೈತರಿಗೆ ಲೋನ್ ಕೊಡ್ರಿ, ಹಳೆ ಮೆಂಬರ್ಸಿಗೆ ಲೋನ್ ಕೊಡ್ರಿ ಅಂತ ಹೇಳ್ಯಾರ. ಅಲ್ಲ, ಅಕ್ರಮ ಬಗ್ಗೆ ಗೊತ್ತಿಲ್ಲ ಒಳಗಿಂದು. ನಮಗೆ ಮಾತ್ರ ನಮ್ಮ ಮೇನ್ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಒಂದು NOC ನಮ್ಮ ಕಡೆಯಿಂದ ಅವ್ರು NOC ತಗೋಬೇಕು. ಇಷ್ಟು ಆ ಭಾಗದ ರೈತರಿಗೆ ಆ ಭಾಗದ ಸಾಲ ಲಯಬಿಲಿಟೀಸ್ ಇರುತ್ತಲ್ಲ ಅದನ್ನ ತಗೋಬೇಕು. ಅದನ್ನ ತಗೊಳ್ಳಾರ್ದನ್ನ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಬಂದ್ರೆ ಅದಕ್ಕೆ ನಾವು ಎಲ್ಲ ನಿರ್ದೇಶಕರು ನಮ್ಮ ಕಮಿಟಿ ಸೇರಿ ನಾವು ಅದನ್ನ ಕೋರ್ಟಿಗೆ ಹಾಕಿದ್ವಿ. 2 ವರ್ಷ ಆಗಿ ಇನ್ನು ಮಾಜಿ ಸಚಿವರ ಹೆಸರಿನಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಧಾರವಾಡದ PLD ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರವನ್ನು ನಡೆಸಲಾಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. 2024 ಏಪ್ರಿಲ್ 24ನೇ ತಾರೀಕು ಅಣ್ಣಿಗೇರಿಯಲ್ಲಿ PLD ಬ್ಯಾಂಕನ್ನು ಆರಂಭ ಮಾಡಲಾಗುತ್ತೆ. ಅಣ್ಣಿಗೇರಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಇದು. NOCಯನ್ನು ಪಡೆಯದೇನೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡೆಯದೆಯೇ ಬ್ಯಾಂಕನ್ನು ಆರಂಭಿಸಲಾಗಿದೆ ಅನ್ನೋದು ಗಂಭೀರವಾದಂತಹ ಆರೋಪ. ಮೊದಲ ಆರೋಪ, ದೇವರಾಜ ದಾಡಿಬಾವಿ ಅಧ್ಯಕ್ಷರಾಗಿದ್ದಾರೆ ಈ ಬ್ಯಾಂಕಿಗೆ. ಅವರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಅಳಿಯ. ಅವರ ವಿರುದ್ಧವೇ ಈಗ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. BJPಯ ಸ್ಥಳೀಯ ನಾಯಕರು ದೇವರಾಜ ದಾಡಿಬಾವಿ
ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಅಳಿಯ ಆಯ್ತಾ ದೇವರಾಜ್. ಮಾಜಿ ಸಚಿವರ ಹೆಸರನ್ನ ಬಳಸಿಕೊಂಡೇ ಬ್ಯಾಂಕನ್ನು ಆರಂಭಿಸಿದ್ದಾರೆ ಅಂತೇಳಿ ಆರೋಪ ಮಾಡಲಾಗ್ತಾ ಇದೆ. 2 ವರ್ಷಗಳ ಹಿಂದೆ ಆರಂಭವಾದ ಬ್ಯಾಂಕ್ನ ವಿರುದ್ಧ ಇದೀಗ ಒಂದೊಂದಾಗಿ ಆರೋಪಗಳ ಸುರಿಮಳೆಯೇ ಕೇಳಿ ಬರ್ತಾ ಇದೆ. ಬ್ಯಾಂಕ್ನಲ್ಲಿ ಯಾವುದೇ ಸರಿಯಾದ ರೀತಿಯಲ್ಲಿ ವ್ಯವಹಾರಗಳು ಆಗಿಲ್ಲ ಅಂಥೇಳಿ ರೈತರೇ ಹೇಳ್ತಾ ಇರುವಂಥದ್ದು. ರೈತರಿಂದ ಶೇರನ್ನು ಪಡೆದಿದ್ದಾರೆ, ಆದರೆ ಕೆಲವರಿಗೆ ಮಾತ್ರ ಸಾಲವನ್ನು ಕೊಟ್ಟಿದ್ದಾರೆ, ಎಲ್ರಿಗೂ ಸಾಲವನ್ನು ಕೊಡ್ತಾ ಇಲ್ಲ. ಬ್ಯಾಂಕ್ನಲ್ಲಿ ಅಭಿವೃದ್ಧಿಯ ವ್ಯವಹಾರ ಚಟುವಟಿಕೆಗಳು ಇಲ್ಲ ಅಂಥೇಳಿ ಆರೋಪವನ್ನು ಮಾಡಲಾಗಿದೆ. ಇನ್ನು ಬ್ಯಾಂಕನ್ನು ರದ್ದು ಮಾಡಬೇಕು ಅನ್ನುವ ಆದೇಶ ಕೂಡ ಬಂದಿದೆ. ನವಲಗುಂದ ಬ್ಯಾಂಕ್ ಅನುಮತಿ ಇಲ್ಲದೆಯೇ ಅಧಿಕಾರಿಗಳು ಸಹಕರಿಸಿದ್ದಾರೆ ಎನ್ನುವ ಶಂಕೆ ಕೂಡ ಇದರಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಅಣ್ಣಿಗೇರಿ ಬ್ಯಾಂಕ್ ಸ್ಥಾಪನೆಗೆ ನವಲಗುಂದ ಸದಸ್ಯರು ಇದೀಗ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಬ್ಯಾಂಕ್ ರದ್ದತಿಗೆ ಸಹಕಾರ ಇಲಾಖೆ ಕೋರ್ಟ್ಗೆ ಹೋಗಿರುತ್ತೆ. ನವಲಗುಂದ ಬ್ಯಾಂಕ್ ಅರ್ಜಿಯನ್ನು ಸಲ್ಲಿಸಿರುತ್ತೆ. ಬ್ಯಾಂಕ್ ಅರ್ಜಿಯನ್ನು ಪರಿಗಣಿಸಿದಂತಹ ಬೆಳಗಾವಿಯ ಸಹಕಾರ ಸಂಯುಕ್ತ ನಿಬಂಧಕರ ಕೋರ್ಟ್, ಪ್ರಾಂತ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ನ್ಯಾಯಾಲಯ ಇದು. ವಿಚಾರಣೆ ವೇಳೆ ಅಣ್ಣಿಗೆರೆ ಬ್ಯಾಂಕ್ನಲ್ಲಿ ಪತ್ರ ವ್ಯವಹಾರ ಇಲ್ಲದೇ ಇರೋದು ಕೂಡ ಪತ್ತೆಯಾಗತ್ತೆ. ಕಾನೂನು ನಿಯಮವನ್ನು ಉಲ್ಲಂಘಿಸಿ ಬ್ಯಾಂಕ್ ನಡೆಸಿರುವ ಆರೋಪ ಇದರಲ್ಲಿ ಬಹಿರಂಗ ಆಗುವಂಥದ್ದು. ಹೀಗಾಗಿ 6 ತಿಂಗಳ ಒಳಗೆಯೇ ಬ್ಯಾಂಕ್ ಯಾವುದೇ ಕಾರ್ಯಾರಂಭ ಮಾಡಿಲ್ಲ ಅಂತ ಮಾಹಿತಿ ಕೂಡ ಅದಕ್ಕೆ ತಿಳಿದು ಬರುತ್ತೆ. ಅಣ್ಣಿಗೇರಿ ಬ್ಯಾಂಕ್ ವಾರ್ಷಿಕ ಲೆಕ್ಕಪತ್ರ ಸಲ್ಲಿಕೆಯಲ್ಲೂ ಕೂಡ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. 21 ಗ್ರಾಮಗಳ 1756ಕ್ಕೂ ಹೆಚ್ಚು ರೈತರು ಇದರಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಬ್ಯಾಂಕ್ ಸಂಸ್ಥಾಪಕ ದೇವರಾಜ್ ಆಪ್ತರಿಗೆ ಮಾತ್ರ ಸಾಲವನ್ನು ಕೊಟ್ಟಿದ್ದಾರೆ, ಬಾಕಿಯವರಿಗೆ ಕೊಟ್ಟಿಲ್ಲ. ಆ ಸಾಲ ವಸೂಲಾತಿಗೆ ಬ್ಯಾಂಕ್ ಮಂಡಳಿ ಮುಂದೆ ಕೂಡ ಆಗಿಲ್ಲ. ಸಾಲ ಕೊಟ್ಟಿದ್ದಾರೆ, ಆದರೆ ವಾಪಸ್ ಅದನ್ನು ವಸೂಲಿ ಮಾಡ್ತಾ ಇಲ್ಲ ಅನ್ನುವ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಬ್ಯಾಂಕ್ ನಿಯಮದ ಪ್ರಕಾರ ಎಲ್ಲ ಹೂಡಿಕೆದಾರ ರೈತರಿಗೆ ಸಾಲ ಸಿಗಬೇಕಿತ್ತು, ಆದರೆ ಬೆರಳೆಣಿಕೆ ಜನರಿಗೆ ಮಾತ್ರ ಸಿಗ್ತಾ ಇದೆ. ರೈತರಿಗೆ ಸರಿಯಾದ ಸೇವೆ ಹಾಗೆ ಸಾಲ ಸೌಲಭ್ಯ ಈ ಬ್ಯಾಂಕ್ನಿಂದ ಸಿಗಲಿಲ್ಲ ಅನ್ನೋ ಆರೋಪ ಇತ್ತು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಂತಹ ಅಣ್ಣಿಗೇರಿ ಬ್ಯಾಂಕ್ ಅದರ ಪರವಾನಗಿಯನ್ನು ರದ್ದುಗೊಳಿಸುವಂತೆ ಆದೇಶವನ್ನು ನೀಡಿದೆ. ಆದೇಶ ಜಾರಿಗೆ ಕ್ರಮ ಕೈಗೊಳ್ಳುವಂತೆ ಬೆಳಗಾವಿ ಸಹಕಾರ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ನುಲ್ವಿ, ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಅಳಿಯನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯಾವುದೇ ಅನುಮತಿ ಇಲ್ಲದೆ NOC ತೆಗೆದುಕೊಳ್ಳದೆ ಅದು ಹೇಗೆ ಇವರು ಬ್ಯಾಂಕನ್ನು ಶುರು ಮಾಡಿದ್ರು ಅಲ್ಲಿ ಅಂತ? ನವೀನ್, PLD ಬ್ಯಾಂಕ್ಗಳು ಗ್ರಾಮೀಣ ಭಾಗದಲ್ಲಿ ರೈತರ ವಿಷಯದಲ್ಲಿ ಆರ್ಥಿಕವಾಗಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಣೆ ಮಾಡ್ತವೆ. ಇದು ಅಣ್ಣಿಗೇರಿ ಈ ಮೊದಲು ನವಲಗುಂದ ಸಹಕಾರಿ ಪತ್ತಿನ ಸಹಕಾರಿ ಬ್ಯಾಂಕ್ನ ಅಡಿಯಲ್ಲಿ ಬರ್ತಾ ಇತ್ತು. ಇಲ್ಲೊಂದು ಹೊಸದು ಬ್ಯಾಂಕ್ ಸ್ಥಾಪನೆ ಆಗಬೇಕು ಅಂತಂದ್ರೆ ಅಣ್ಣಿಗೇರಿ ತಾಲೂಕು ಮತ್ತೊಂದು ತಾಲೂಕು ಆದ ನಂತರ ಮತ್ತೊಂದೇನಾದ್ರೂ ಬ್ಯಾಂಕ್ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ನವಲಗುಂದ ಸಹಕಾರಿ ಬ್ಯಾಂಕ್ನ ಅನುಮತಿಯನ್ನ ಅಲ್ಲಿಂದ NOCಯನ್ನ ಪಡೆದುಕೊಳ್ಬೇಕು. ಕಾರಣ ಅಂತಂದ್ರೆ ಇಲ್ಲಿ ಈ ಮೊದಲು ಇದರ ವ್ಯಾಪ್ತಿ ನವಲಗುಂದ ಬ್ಯಾಂಕಿಗೆ ಬರ್ತಾ ಇರೋದ್ರಿಂದ ಇಲ್ಲಿನ ಷೇರ್ದಾರರು, ಇಲ್ಲಿನ ಡೈರೆಕ್ಟರ್ಗಳು ಅಲ್ಲಿಗೆ ನವಲಗುಂದ ಬ್ಯಾಂಕಿನ ಜೊತೆ ಮರ್ಜ್ ಆಗಿರ್ತಾರೆ. ಹಾಗಾಗಿ ಅಲ್ಲಿನ ಬೈಫರ್ಕೇಶನ್ ಮಾಡ್ಕೊಂಡಿದ್ರೆ ಇವರು ಬೇರೆ, ಇಲ್ಲಿ NOC ಪಡೆಯುವಂತ ಸಂದರ್ಭದಲ್ಲಿ ಈ ಕಡೆ ಭಾಗ ಬೇರೆ, ಈ ಕಡೆ ಭಾಗ ಬೇರೆ ಅಂತ ಏನಾದ್ರು ಬೈಫರ್ಕೇಶನ್ ಮಾಡ್ಕೊಂಡಿದ್ರೆ ಆ ಸಮಸ್ಯೆ ಬರ್ತಾ ಇರಲಿಲ್ಲ. ಆದ್ರೆ ಯಾವುದೇ ರೀತಿಯಾದಂತ NOC ಪಡೆಯುವ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಮಾಜಿ ಸಚಿವರಾಗಿರುವಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರೇ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಯಾರು ಮಾತಾಡೋದು? ಸರ್, ನ್ಯೂಸ್ ಫಸ್ಟ್ ಇಂದ ನಾವು ನವೀನ್ ಅಂತೇಳಿ. ನಮಸ್ತೆ, ಹೇಳಿ ಹೇಳಿ. ಸರ್, ಅದು ಈಗ ನಿಮ್ಮ ಅಳಿಯ ಅವರ ವಿರುದ್ಧನೇ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ದೇವರಾಜ್ ಅವರ ವಿರುದ್ಧ. PLD ಬ್ಯಾಂಕ್ ಅನ್ನ NOC ತೆಗೆದುಕೊಳ್ಳದೇನೆ ಅವರು ಅಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ, ಅದಕ್ಕೆ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಸರ್. ನೋಡಿ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಅದು ನನ್ನ ಹೆಸರು ಇರ್ಬೋದು, ಅಥವಾ ನಮ್ಮ ಸಂಬಂಧಿಕರು ಇರ್ಬೋದು, ಅಥವಾ ನಾನೇ ಇರ್ಬೋದು. ಕಾನೂನು ಉಲ್ಲಂಘನೆ ಮಾಡಿ ಯಾರೋ ಅದನ್ನ ಮಾಡಿದ್ರೆ ಅದು ತಪ್ಪೇ ಆಗುತ್ತೆ. ಮತ್ತು ನಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ ಇದು. 2024 ಅಲ್ಲಿ ಆಗಿದೆ ಅಂತ ನನಗೆ ಮಾಹಿತಿ ಇರೋದು. ಸರ್, ನಿಮ್ಮ ಅವಧಿಯಲ್ಲಿ ಆಗಿಲ್ಲ, ಆದ್ರೆ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದಿಲ್ಲಿ. ಅಲ್ಲ, ಈಗ ಅದು ನೋಡಿ, ಈಗ ನಾನೊಬ್ಬ ಮಾಜಿ ಮಂತ್ರಿ ಮತ್ತು ಅಲ್ಲಿ ಇರ್ತಕ್ಕಂಥ MLA ಇದ್ದೆ ನಾನು ಆ ಸಂದರ್ಭದಲ್ಲಿ. ಅವಾಗ ನಮ್ಮ ಮನೆಯವರ ಕಡೆಯಿಂದ ಅವ್ರ ಸಂಬಂಧಿಕರಿದ್ದಾರೆ ಅಷ್ಟೇ. ಆದ್ರೆ ನಾವು ಯಾವ ಕಾನೂನೆಲ್ಲ ಉಲ್ಲಂಘನೆ ಮಾಡಿ ಅಂತೇಳಿ ನಾ ಏನು ಪ್ರೋತ್ಸಾಹ ಕೊಟ್ಟಿಲ್ಲ.
ನಾನು ಯಾವುದಕ್ಕೂ ಅಂಥದ್ದಕ್ಕೆ ನನ್ನ ಜೀವನದಲ್ಲಿ ರಾಜಕೀಯದಲ್ಲಿ ಯಾವಾಗೂ ಕೂಡ ಆ ರೀತಿ ಯಾವುದೇ ಬೆಳವಣಿಗೆ ನನ್ನ ಸರ್ಕಾರ ಇರಲಿಲ್ಲ ಯಾವಾಗೂ ಕೂಡ. ಓಕೆ ಸರ್, ಅವರು PLD ಬ್ಯಾಂಕನ್ನು ಓಪನ್ ಮಾಡಿದ್ದು, ಅದಕ್ಕೆ ಅಧ್ಯಕ್ಷರಾಗಿದ್ದು, ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿತ್ತಾ ಸರ್? ಇಲ್ಲ, ಇದು 2024ರಲ್ಲಿ ನಮ್ಮ ಅವಧಿ ಮುಗಿದ ಮೇಲೆ ಆಗಿದ್ದು ಅಂತ ಗೊತ್ತಿದೆ ನನಗಷ್ಟೇ. ಅದು ಕಾನೂನಾತ್ಮಕವಾಗಿ ಆಗಿಲ್ಲ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ ಅದು. ಅದೇ ಸರ್, ಈಗ ನಿಮ್ಮ ಹತ್ರ ಆ ಸಂದರ್ಭದಲ್ಲಿ ಅವರು ಸಲಹೆಗಳನ್ನು ಪಡೆಯೋದಕ್ಕೆ ಅದಕ್ಕೆ ಯಾವುದಕ್ಕೂ ಬಂದಿರಲಿಲ್ಲ ಹಾಗಿದ್ರೆ? ಇಲ್ಲ, ನನ್ನ ಜೊತೆ ಈ PLD ಬ್ಯಾಂಕ್ ಬಗ್ಗೆ ಆಗಲಿ ಇನ್ನಿತರ ಯಾವುದೇ ಚಟುವಟಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ಇವ್ರೆ. ಓಕೆ ಸರ್, ಆದರೆ ಇಲ್ಲಿ ನಿಮಗೆ ನಿಮ್ಮ ಗಮನಕ್ಕೆ ಬರಲಿಲ್ವಾ ಸರ್, ನಿಮ್ಮ ಹೆಸರನ್ನು ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಇಂಥವ್ರ ಅಳಿಯ ಅಂತ ಹೇಳಿ ಪ್ರಭಾವವನ್ನು ಬೀರಿ ಅವರು ಅದಕ್ಕೆ ಅನುಮತಿಯನ್ನು ತೆಗೆದುಕೊಂಡು ಬರುವ ಕೆಲಸವನ್ನ, ಅಥವಾ ಯಾರಿಗೂ ಅನುಮತಿಯೇ ತೆಗೆದುಕೊಳ್ಳದೆ ಓಪನ್ ಮಾಡ್ತಾ ಇರೋದು? ನೋಡಿ, ನಮ್ಮ ಕ್ಷೇತ್ರದಲ್ಲಿ ಬಹಳ ಜನ ನಮ್ಮ ಸಂಬಂಧಿಕರಿದ್ದಾರೆ. ಅದ್ರಲ್ಲಿ ಆ ಮನೆತನ ಕೂಡ ಒಂದು ಅಷ್ಟೇ. ಯಾಕಂದ್ರೆ ನನ್ನ ಹೆಸರನ್ನ ಅದಕ್ಕೆ ಬಳಕೆ ಮಾಡಿದರೆ ಅದು ತಪ್ಪಾಗುತ್ತೆ. ಮತ್ತು ಅದು ಕಾನೂನಾತ್ಮಕವಾಗಿ ಏನು ಇವತ್ತಿನ ಸರ್ಕಾರ, ಇದೇ ಸರ್ಕಾರದಲ್ಲಿ ಅದು ಆಗಿದೆ. ಸರ್ಕಾರದವರು ಒಂದು ಒಳ್ಳೆ ಕ್ರಮ ತೆಗೆದುಕೊಂಡಿದ್ದಾರೆ. ಸರ್, ಏನಂದ್ರೆ ಇಲ್ಲಿ ಈಗ ಯಾರು ಒಬ್ಬರಿಗೆ ಇಬ್ಬರಿಗೆ ಇದರಲ್ಲಿ ಮೋಸ ಆಗಿದೆ ಅಥವಾ ಅವ್ಯವಹಾರ ಆಗಿದೆ ಅನ್ನೋದಲ್ಲ, 21 ಗ್ರಾಮಗಳಂತೆ ಸರ್, ಮತ್ತೆ ಅದರಲ್ಲಿ 1756ಕ್ಕೂ ಹೆಚ್ಚು ರೈತರಿಂದ ಇವರು ಹೂಡಿಕೆಯನ್ನೆಲ್ಲ ಪಡೆದುಕೊಂಡಿದ್ದಾರಂತೆ ದೇವರಾಜ್ ಅವರು. ಆದರೆ ಸಾಲ ಮಾತ್ರ ಯಾರಿಗೂ ಕೊಡ್ತಾ ಇಲ್ಲ, ಎಲ್ರಿಗೂ ಕೊಡ್ಬೇಕು ನಿಯಮದ ಪ್ರಕಾರ, ಸಾಲ ಮಾತ್ರ ಯಾರೋ ಕೆಲವರಿಗೆ ತಮಗೆ ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಆರೋಪ. ಇಲ್ಲ, ಸರ್ಕಾರದ ಒಂದು ಕಾನೂನಲ್ಲಿ ನನಗೆ ಗೊತ್ತಿರ್ತಕ್ಕಂಥದ್ದು, ಒಂದು ಬ್ಯಾಂಕಿನ ವಹಿವಾಟು ಆಗ್ಬೇಕಂದ್ರೆ ಒಂದು 6 ತಿಂಗಳಲ್ಲಿ ರಚನೆಯಾಗಿ 6 ತಿಂಗಳ ಅದು ಬ್ಯಾಂಕ್ ಇಲ್ಲ ಅಂತಂದ್ರೆ ಅದು ಇಲ್ಲ ಅನ್ನುವಂಥದ್ದು ನಾನು ಕೂಡ ಓದಿದ್ದೇನೆ ಅಷ್ಟೇ. ಅದು ನನ್ನ ಹೆಸರನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು ಇವತ್ತು ನನ್ನ ಗಮನಕ್ಕೆ ಬಂದಿಲ್ಲ. ಅದೇನಾದ್ರು ಮಾಡಿಕೊಂಡಿದ್ರೆ ತಪ್ಪಾಗತ್ತೆ ಅಷ್ಟೇ. ಓಕೆ, ಅದೇ ಸರ್, ಇವರು 6 ತಿಂಗಳಿಂದ ಇವ್ರ ಬ್ಯಾಂಕ್ ಯಾವುದೇ ಕಾರ್ಯಾರಂಭನೂ ಮಾಡಿಲ್ಲಂತೆ, ಮತ್ತೆ ಅಣ್ಣಿಗೇರಿ ಬ್ಯಾಂಕ್ ವಾರ್ಷಿಕ ಲೆಕ್ಕಪತ್ರ ಸಲ್ಲಿಕೆಯಲ್ಲಿ ಕೂಡ ಇದು ವಿಫಲ ಆಗಿದೆ ಅನ್ನೋದು. ಈಗ ಸರ್ಕಾರದವರು ಅದ್ರ ಏನ್ ತಪ್ಪಾಗಿದೆ ಅದ್ರ ಬಗ್ಗೆ ಕ್ರಮ ಆಗಲಿ, ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ ಅಂತ ಅನ್ಸೋದು. ಸರ್, ಈಗ ಬೆಳಗಾವಿ ಪ್ರಾಂತ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ನ್ಯಾಯಾಲಯ ಏನಿದೆ, ಇದು ಈ ಬ್ಯಾಂಕನ್ನು ಪರವಾನಗಿ ಏನಿದೆ ಅದನ್ನು ರದ್ದುಗೊಳಿಸಿ ಅಂತೇಳಿ ಆದೇಶವನ್ನು ಕೊಟ್ಟಿದೆಯಂತೆ. ಅದು ನಾನು ಪತ್ರಿಕೆಯಲ್ಲಿ ಮತ್ತು ಈ ರೀತಿ ಮಾಧ್ಯಮದಲ್ಲಿ ಒಂದು 2-3 ಜನ ಪ್ರಶ್ನೆ ಕೇಳಿದ್ದೆ ನನಗೆ. ಅದು ಹಂಗಾಗಿದೆ ಅಂತ ನನಗೂ ಮಾಹಿತಿ ಬಂದಿದೆ ಮಾಧ್ಯಮದ ಮುಖಾಂತರ. ಓಕೆ ಸರ್, ಕಡೆದಾಗಿ ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಏನಿಲ್ಲ, ಸರ್ಕಾರ ಇವತ್ತು ನೋಡ್ರಿ ಕಾನೂನಾತ್ಮಕವಾಗಿ ಏನು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಹಕಾರ ಇರುತ್ತೆ ಯಾವಾಗೂ ಕೂಡ. ಇವತ್ತು ಕಾನೂನಿನ ವಿರುದ್ಧವಾಗಿ ಯಾರೇ ಮಾಡಿದ್ರು ಅದಕ್ಕೆ ಕ್ರಮ ಆಗುತ್ತೆ. ಇವತ್ತಿಗೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಖಂಡಿತ ಸರ್, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಹಾಗಿದ್ರೆ ನೀವು ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ, ನಿಮ್ಮ ಗಮನಕ್ಕೂ ಇಲ್ಲ, ಇದು ನಿಮ್ಮ ಹೆಸರು ಬಳಸ್ಕೊಂಡಿರೋದು. ನನ್ನ ಅವಧಿಯಲ್ಲಿ ಇದು ಪ್ರಾರಂಭ ಆಗಿಲ್ಲ, ಇದು ಮೊದಲನೇ ಪಾಯಿಂಟ್. ಆಮೇಲೆ ನಾನು ನನ್ನ ಗಮನಕ್ಕೂ ಇದು ಬಂದಿಲ್ಲ. ಕರೆಕ್ಟ್ ಸರ್, ಈಗ ನಿಮ್ಮ ಅವಧಿಯಲ್ಲಿ ಆಗಿಲ್ಲ ಹೌದು, ಆದ್ರೆ ನೀವಲ್ಲಿ ಮಾಜಿ ಸಚಿವರು, ಹಾಗೆ ಆ ಮಾಜಿ ಶಾಸಕರು ಆ ಸಂದರ್ಭದಲ್ಲಿ ಅಲ್ಲಿ, ಸೊ ಹಾಗಾಗಿ ಅದೇ ನೀವು ಮಾಜಿ ಸಚಿವರಾಗಿದ್ದರಿಂದ ನಿಮ್ಮದೊಂದು ಪ್ರಭಾವ ಅಂತೂ ಇದ್ದೇ ಇರುತ್ತೆ ಅಲ್ಲಿ. ನಿಮ್ಮ ಹೆಸರನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ನಿಮ್ಮ ಗಮನಕ್ಕೆ ಬರದೆ ನಿಮ್ಮ ಹೆಸರನ್ನು ಹೇಗೆ ಬಳಸ್ಕೊಂಡ್ರು ಅಂತ. ಅಲ್ಲಲ್ಲ, ನನ್ನ ಅಭಿಮಾನಿ ಸಂಘ ಕಟ್ಕೊಂಡು ಅವರು ಓಡಾಡ್ತಾ ಇದ್ರು ಆ ಭಾಗದಲ್ಲಿ. ಅವಾಗ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನನ್ನ ಹೆಸರ ಮೇಲೆ ಒಂದು ಅಭಿಮಾನಿ ಸಂಘ ಕಟ್ಕೊಂಡು ಅಡ್ಡಾಡತಕ್ಕಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಸಾರ್ವಜನಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕನ್ನುವಂತ ಸಲಹೆ ಕೂಡ ಕೊಟ್ಟಿದ್ದೇನೆ ನಾನು. ಸರ್, ಎಚ್ಚರಿಕೆ ಕೊಟ್ಟಿದ್ರಿ, ಸಲಹೆ ಕೊಟ್ಟಿದ್ರಿ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅವರು. ನೀವು ವೈಯಕ್ತಿಕವಾಗಿ ಏನಾದರೂ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀರಾ? ಈ ರೀತಿ ನಿಮ್ಮ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ? ಇಲ್ಲ, ಆ ರೀತಿ ಯಾವ್ದಾರ ಬಂದ್ರೆ ನಾನು ಲೀಗಲ್ ಆಗಿ ಮುಂದೆ ಏನ್ ಮಾಡ್ಬೇಕು ಮಾಡ್ತೀವಿ. ನನ್ನ ಹೆಸರಲ್ಲಿ ಎದುರಾಗೂ ಬಂದಿಲ್ಲ. ನಾನು ಯಾವ್ದು ಸೈನ್ ಕೂಡ ಮಾಡಿಲ್ಲ, ರೆಕಮೆಂಡ್ ಕೂಡ ಮಾಡಿಲ್ಲ. ಓಕೆ ಸರ್, ಐ ವಿಲ್ ನಾಟ್ ರೆಕಮೆಂಡ್. ಓಕೆ, ನನ್ನ ಹೆಸರನ್ನ ಅವ್ರು ಹಂಗೆ ನನ್ನ ಆ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಮಾಡ್ತಾ ಇದ್ರು ಬುಕ್ ಹಂಚೋದು. ಅವಾಗೂ ನಾನು ಹೇಳಿದ್ದೇನೆ ನನ್ನ ಫೋಟೋಗಳನ್ನ ಹಾಕ್ಬಾರ್ದು, ನನ್ನ ಹೆಸರನ್ನ ಬಳಕೆ ಮಾಡಬಹುದು ಅಂತ ಅವ್ರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೆ ನಾನು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಶಂಕರ್ ಪಾಂಡೆ ಮುನೇನಕೊಪ್ಪ ಅವರ ಮಾತಿದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ದೇವರಾಜ್ ಅವರೇ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೇವರಾಜ್ ಅವರೇ, ಇದು ಏನು ಗಂಭೀರವಾದಂಥ ಆರೋಪ ಬರ್ತಾ ಇದೆ, PLD ಬ್ಯಾಂಕು ನೀವು ನಿಯಮಗಳನ್ನು ಮೀರಿ ಅಲ್ಲಿ ಓಪನ್ ಮಾಡಿದ್ರಿ ಅಂತೇಳಿ? ಇಲ್ಲ ಸರ್, ಯಾವುದು ನಿಯಮ ಇಲ್ಲ. ಯಾವುದು ಸರ್ಕಾರ ರೂಲ್ಸ್ ಪ್ರಕಾರ ಏನಿದೆ ಅದನ್ನೇ ಅದರಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ.
ಸರ್ PLD ಬ್ಯಾಂಕಿನ ಸದಸ್ಯರೇ ಒಬ್ರು ಆರೋಪವನ್ನ ಮಾಡ್ತಾ ಇದ್ರು, ನಮ್ಮಿಂದ NOC ಅನ್ನೇ ತೆಗೆದುಕೊಂಡಿಲ್ಲ, ಇವರು NOC ತೆಗೆದುಕೊಳ್ಳದೇನೆ ಅಲ್ಲಿ ಓಪನ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ ಆ ರೀತಿ ಏನಿಲ್ಲ. ಅದು ನೀವು NOC ತೆಗೆದುಕೊಂಡಿದ್ರ ಹಾಗಿದ್ರೆ? ಇಲ್ಲ ಸರ್, ಅದು ತೆಗೆದುಕೊಳ್ಬೇಕಾಗಿದ್ದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ಸಂಬಂಧಪಟ್ಟ ಇರ್ತೈತೆ. ಸರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವರು, ಅವರ ಹೆಸರನ್ನ ನೀವು ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿಯಲ್ಲಿ ನಿಮಗೆ ಸಂಬಂಧಿ ಆಗ್ಬೇಕು ಸರ್ ಅವರು? ಅಲ್ಲ, ಸಂಬಂಧಿಕರು ಇರ್ಬೋದು, ಆದ್ರೆ ಯಾರ ಹೆಸರು ಹೇಳಿ ಏನು ಕೆಲಸ ಮಾಡಿಲ್ಲ. ಅದರಲ್ಲಿ ಹಾ, ವೈಯಕ್ತಿಕ ರೂಲ್ಸ್ ಏನಿದೆ, ರೂಲ್ಸ್ ಪ್ರಕಾರ ಮಾಡಿದ್ದಿದೆ. ಯಾರ ಹೆಸರು ಹೇಳಿದ್ರೆ ಏನು ಕೆಲಸ ಆಗಲಿಕ್ಕಿಲ್ಲ. ಹಾ. ನಾವು ರೂಲ್ಸ್ ಪ್ರಕಾರ ಏನೈತಿ, ಸಾರ್ವಜನಿಕರ ರೈತರನ್ನು ಕರ್ಕೊಂಡು ಕೆಲಸ ಮಾಡಿದ್ದಿದೆ ಸರ್. ಸರ್, ಈಗ ಅದೇ ರೈತರುಗಳೇ ಆರೋಪ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಕೇಳಿ, ನಾನೊಂದು ಸ್ವಲ್ಪ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟ್. 21 ಗ್ರಾಮಗಳ 1756ಕ್ಕೂ ಹೆಚ್ಚು ರೈತರಿಂದ ನೀವು ಹೂಡಿಕೆಯನ್ನ ಪಡೆದಿದ್ದೀರಿ. ಆದ್ರೆ ಎಲ್ರಿಗೂ ಕೂಡ ನೀವು ಸಾಲವನ್ನ ಕೊಡ್ತಾ ಇಲ್ಲ ನಿಯಮದ ಪ್ರಕಾರ. ನಿಮಗೆ ಬೇಕಾದವರು ನಿಮ್ಮ ಆಪ್ತರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಅನ್ನೋದು ಒಂದು ಆರೋಪ. ಎರಡನೇದು, ಬ್ಯಾಂಕ್ ಅರ್ಜಿಯನ್ನ ಈಗಾಗಲೇ ಏನು PLD ಬ್ಯಾಂಕ್ನವರು ಕೋರ್ಟ್ ಮೊರೆ ಹೋಗಿದ್ರು, ಅದನ್ನ ಪರಿಗಣಿಸಿದಂತಹ ನ್ಯಾಯಾಲಯ ಇದರ ವಿಚಾರಣೆಯನ್ನ ನಡೆಸಿ ಇವಾಗ ಪರವಾನಗಿಯನ್ನ ರದ್ದು ಮಾಡಬೇಕು ಅನ್ನೋ ಆದೇಶವನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಪ್ರಾಂತ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ನ್ಯಾಯಾಲಯ. ಎಲ್ಲವನ್ನೂ ನಿಯಮದ ಪ್ರಕಾರ ಮಾಡಿದ್ರೆ ಇದರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಯಾಕೆ ಹೇಳ್ತಾ ಇದೆ? ಅಲ್ಲ ಸರ್, ಈಗ ಇನ್ನೂ ನನಗೆ ಡೀಟೇಲ್ ಪೂರ ಮಾಹಿತಿ ಇಲ್ಲ. ಒಳ್ಳೇದು, ತಮ್ಮ ಗಮನಕ್ಕೆ ಇರಲಿ. ಅದ್ರದ್ದು ಕಾಪಿ ಸಿಕ್ಕ ಮೇಲೆ ನಾನು ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ ತಮ್ಮ ಕೂಟಾಗ. ಆಮೇಲೆ ಇದರಲ್ಲಿ ರೈತರು ಹಿತಾಸಕ್ತಿ ಇಟ್ಕೊಂಡು ಕೆಲಸ ಮಾಡಿದ್ದಿದೆ. ಯಾರ ಹೆಸರು ತಗೊಳ್ಳೋದಾಗ್ಲಿ, ಇನ್ನೊಬ್ಬರ ಹೆಸರು ಹೇಳಿ ಕೆಲಸ ಮಾಡಿದಿಲ್ಲ. ಸಾಕಷ್ಟು ರೈತರು ಇದಾರೆ ಸಂಬಂಧಪಟ್ಟವರು. ಅವ್ರಿಗೊಂದು ಅನುಕೂಲ ಆಗಲಿ ಸದುದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದಿದೆ. ಅದರಲ್ಲಿ ಸಾಕಷ್ಟು ರಾಜಕಾರಣ ಕೂಡಿಸಿ, ಸಾಕಷ್ಟು ಬೇರೆ ಬೇರೆ ತಮ್ಮ ವಿಚಾರಗಳನ್ನ ಕೂಡಿಸಿ ಈ ರೀತಿ ಮಾಡ್ಲಿಕ್ಕೆ ಅದಕ್ಕೊಂದು ಹಿನ್ನೆಲೆ, ಒಂದು ದೊಡ್ಡ ಕುಮ್ಮಕ್ಕಿದೆ. ಅದನ್ನ ಮೀರಿ ನಾವು ಕೆಲಸ ಮಾಡ್ತೇವೆ. ಅದು ಮುಂದೆ ಬರುವಂತ ದಿನಮಾನಗಳಲ್ಲಿ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್, ಕೋರ್ಟ್ ಆದೇಶದ ಬಗ್ಗೆ ಸರಿ, ಓಕೆ, ನಿಮ್ಗೆ ಇನ್ನೂ ಕಾಪಿ ಸಿಕ್ಕಿಲ್ಲ, ಸರಿ. ಆದ್ರೆ NOC ಈಗ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನೀವು ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. NOC ತೆಗೆದುಕೊಳ್ಳದೇನೆ ಮಾಡಿದಿರಿ ಅಂತ ಹೇಳ್ತಾ ಇದಾರಲ್ಲ? ಇಲ್ಲ ಸರ್, ಅದು ನೋಡ್ರಿ, ಪರ್ಮಿಷನ್ ಕೊಡೋದು ನನ್ನ ಕೈಯಲ್ಲಿ ಇರಲ್ಲ. ಅದು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೊಡ್ಬೇಕಾಗುತ್ತೆ. ಅದನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಅದು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರನೇ ಆಗಿದೆ ಅದು. ಸರ್, ನೀವು ಮಾಜಿ ಸಚಿವರಿಗೆ ಅಳಿಯ ಅಂತ ಹೇಳ್ತಾ ಇದ್ದಾರೆ, ಅದು ನಿಜ ಅಲ್ವಾ? ಇಲ್ಲ, ಅದು ಗೊತ್ತಿಲ್ಲ, ಯಾರು ಹೇಳ್ತಾ ಇದಾರೆ ಗೊತ್ತಿಲ್ಲ ನನಗೆ. ನಿಮಗೆ ಸಂಬಂಧಿಕರು ಹೌದಾ ಅಲ್ವಾ ಅವರು? ದೂರಿಂದ ಸಂಬಂಧಿಕರು ಇರ್ಬೋದು, ಆದ್ರೆ ನಮ್ಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತೆ ಇಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡಿದ್ವಿ ಅಂತ ಹೇಳಿದ್ರಿ, ರೈತರಿಗೆ ಸಾಲ ಕೊಡ್ತಾ ಇಲ್ಲ ಅನ್ನೋದೇ ಆರೋಪ ಅಲ್ವಾ ಸರ್ ಇಲ್ಲಿ? ಅಲ್ಲ ಸರ್, ಅದಕ್ಕೆ ಹಲವಾರು ಕಾರಣಗಳಿದೆ. ಆಮೇಲೆ ಸಾಕಷ್ಟು ರೈತರಿಗೆ ಆಲ್ರೆಡಿ ಸಾಲ ಕೊಡ್ತಾ ಇದ್ದೇವೆ. ಆಮೇಲೆ ಸಾಕಷ್ಟು ಒಂದಿಷ್ಟು ಯೋಜನೆಗಳನ್ನ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಆಲ್ರೆಡಿ. ಓಕೆ, ಸಾಕಷ್ಟು ರೈತರನ್ನ ಇನ್ವಾಲ್ವ್ಮೆಂಟ್ ತಗೊಂಡಿದ್ದೇವೆ ಸರ್ ಅದರಲ್ಲಿ. ಓಕೆ ಸರ್, ಕಡೆದಾಗಿ ಮುಂದಿನ ನಡೆ ಏನು ಸರ್ ನಿಮ್ದು ಇದರಲ್ಲಿ? ಅದು ಲೀಗಲ್ ಏನೋ ಬರಲಿ ಸರ್, ಲೀಗಲ್ ಗ್ರೌಂಡ್ಸ್ ಏನಿರುತ್ತೆ ಅದು ಲೀಗಲ್ ಪ್ರಕಾರ ನಾವು ಮೂವ್ಮೆಂಟ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ದೇವರಾಜ್ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.